ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು, ವಾತಾವರಣ ಪೂರ್ತಿ ಮಳೆ ಬರೋ ಥರನೇ ಇದೆ. ಸ್ವಲ್ಪನೂ ಬಿಸಿಲೇ ಬೀಳ್ತಾ ಇಲ್ಲ. ಇನ್ನು ಗಗನು ಹಾಯ್ 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 ಮಾಡು, ಹಾಯ್ ಮಾಡು, ಹಾಯ್. ಇವತ್ತು ಯಾಕೆ ಲೇಟ್ ಆಗಿದ್ದೆ ಅಪ್ಪಾಜಿ? ರಾತ್ರಿ ನಿದ್ದೆ ಮಾಡಿಲ್ಲನಾ? ಇವತ್ತು ಬೆಳಗ್ಗೆ ಟಿಫಿನ್ಗೆ ದೋಸೆ ಮತ್ತು ಪಡ್ಡು ಎರಡೂ ಮಾಡಿದ್ವಿ. ಅಷ್ಟರು ಒಟ್ಟಿಗೆ ಊಟಕ್ಕೆ ಕುಂತಿದ್ರು. ಹಾಗಾಗಿ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಗ್ಯಾಸನ್ನು ಕೆಳಗಿಳಿಸಿ ಮಾಡಿ ಕೊಡ್ತಾಯಿದ್ದೆ. ಅಷ್ಟರು ಒಟ್ಟಿಗೆ ಊಟಕ್ಕೆ ಕೂತಿದ್ರು. ತಂಗಿ ಮತ್ತು ದೊಡ್ಡ ಮಾಮರು ಊಟ ಮಾಡ್ತಿದ್ದಾರೆ. ಇನ್ನು ಸಣ್ಣ ಮಾಮರು ಮತ್ತು ಅಕ್ಕ ಇಬ್ಬರು ಊಟ ಮಾಡಿಕೊಂಡು ಅಕ್ಕ ಬ್ಯಾಂಕಿಗೆ ಹೋದರು. ಮತ್ತು ಸಣ್ಣ ಮಾಮರು ಏನೋ ಹೊಲ ಕಡೆ ಕೆಲಸ ಇದೆ, ಹೋಗ್ತೀನಿ ಅಂತೇಳಿ ಹೋದರು. ಇವಾಗ ನಾನು ದೋಸೆ ಮಾಡಿಕೊಡ್ತಾ ಇದ್ದೀನಿ. ಕೇಳಿದೆ ಅವ್ರಿಗೆ ದೋಸೆ ಬೇಕಾ ಪಡ್ಡು ಬೇಕಾ ಅಂತೇಳಿ. ದೊಡ್ಡ ಮಾಮರು ದೋಸೆ ಅಂತ ಹೇಳಿದ್ರಲ್ವ, ಹಾಗಾಗಿ ಅವ್ರಿಗೆ ಇವಾಗ ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ಎಲ್ರದ್ದು ಊಟ ಎಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಪೂಜೆನ ಮಾಡಿ ಫೈನಲಿ ನಾನೇ ಒಂದೆರಡು ದೋಸೆ ಮತ್ತು ಒಂದು ಸ್ವಲ್ಪ ಪಡ್ಡು ಹಾಕ್ಕೊಂಡು ಊಟನ ಮಾಡ್ತಾಯಿದ್ದೀನಿ. ಇವಾಗ ನಾನು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ದೇವ್ರ ಪೂಜೆನ ಮಾಡಿ ಟಿಫಿನ್ ಮಾಡುವಷ್ಟರಲ್ಲಿ ಟೈಮು 10:30 ಆಗಿತ್ತು. ಇವಾಗ ಟಿಫಿನ್ ಮಾಡ್ತಾಯಿದ್ದೀನಿ. ಟಿಫಿನ್ ಮಾಡಿಕೊಂಡು ನೆಕ್ಸ್ಟ್ ಪಾರ್ಲರ್ಗೆ ಹೋಗ್ತೀನಿ. ಮಧ್ಯಾಹ್ನ ಊಟಕ್ಕೆ ಏನು ಮಾಡಿಲ್ಲ. ಇದೇ ದೋಸೆ ಇಟ್ಟಿದೆ. ದೋಸೆ ಬೇಕಂದರೆ ದೋಸೆ, ಇಲ್ಲ ಪಡ್ಡು ಬೇಕಂದರೆ ಪಡ್ಡುನ ಮಾಡಿ ಕೊಡ್ತೀನಿ. ಹಾಗಾಗಿ ಮಧ್ಯಾಹ್ನ ಅಡುಗೆ ಕೆಲಸ ಏನಿಲ್ಲ. ಮಧ್ಯಾಹ್ನ ಊಟಕ್ಕೆ ಬಂದಿರ್ತೀವಲ್ವ, ಆವಾಗಲೇ ಮಾಡಿಕೊಡ್ತೀನಿ. ಇವತ್ತು ದೋಸೆ ಪಡ್ಡು ಜೊತೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ವಿ. ವೈಟಾ? ನಮಸ್ಕಾರ ಮಾಡಿ. ತಮ್ಮ ನಂಗೆ ಹಚ್ಚು. ಇಲ್ಲ ಬಿಡು, ಇಲ್ಲ ಬಿಡು, ಹುರುಪ್. ಜಜ್ಜಿ ಮಾಡಿ ಬಂದ್ಯಾ? ಕದ ಮುಂದಕ್ಕೆ ಹೋಗು ಗುಡಿ. ಎರಡತ್ತ ಈ ಕಡೆ ಅಂತ ಈ ಕಡೆ ಜಾಗ ತೆಗಿ. ಬಾ. ಹರ್ಷ ಮತ್ತು ಗಗನ ಇಬ್ಬರನ್ನೂ ಗುಡಿಗೆ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸ್ಕೊಂಡು ಮತ್ತೆ ನಾನು ಪಾರ್ಲರ್ಗೆ ಬಂದಮೇಲೆ ಇವಾಗ ಕಸ್ಟಮರ್ಸ್ಗೆ ಐಬ್ರೋ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಜಾಸ್ತಿ ಐಬ್ರೋ ಕಸ್ಟಮರ್ಸೇ ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು. ಇವಾಗ ಒಬ್ರದ್ದು ಐಬ್ರೋ ಮಾಡ್ತಾಯಿದ್ದೀನಿ. ಇನ್ನೊಬ್ಬರು ಬಂದಿದ್ದರು, ಸಣ್ಣ ಪಾಪು ಕರ್ಕೊಂಬಂದಿದ್ರು ಅವರು ಐಬ್ರೋ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ. ಹಾಗಾಗಿ ಈ ಕಡೆ ಬನ್ನಿ ಚೇರ್ ಮೇಲೆ ಕೂತ್ಕೊಳ್ಳಿ ಅಂದೆ. ಅವರು ಪಾಪು ಎತ್ಕೊಂಡು ಕೂಡೋಕ್ಕೆ ಗಾವಾಗಂಗಿಲ್ಲ ಅಂತೇಳಿ ಇಲ್ಲೇ ಕೆಳಗಡೆ ಕೂತಿದ್ರು. ಹಾಗಾಗಿ ಅವರು ಕೂತಿದ್ರಲ್ವ ಅಂತೇಳಿ ಆ ಪ್ಲೇಸನ್ನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ. ಇವಾಗ ನಾನು ಐಬ್ರೋ ಮಾಡ್ತಿದ್ದೀನಲ್ವ, ಈ ಕಸ್ಟಮರ್ ಬಂದುಬಿಟ್ಟು ಇಲ್ಲೇ ನಮ್ಮೂರ ಬಾಜು ಒಂದು ಹಳ್ಳಿ ಕಡೆಯವರು. ಮದುವೆಗಿಂತ ಮುಂಚೆ ನನ್ನ ಹತ್ರನೇ ಐಬ್ರೋ ಮಾಡಿಸ್ಕೊತಾ ಇದ್ದರು. ಇವಾಗ ಇವ್ರ ಹಸ್ಬೆಂಡ್ ಊರು ಬಂದುಬಿಟ್ಟು ಆ ಕಡೆ ಹಾಸನ ಸೈಡು. ಅಲ್ಲೂ ಸಹ ಇವ್ರಿಗೆ ಐಬ್ರೋ ಅಡ್ಜಸ್ಟ್ ಆಗ್ತಿಲ್ವಂತೆ. ಹಾಗಾಗಿ ಅಕ್ಕ, ನಾನು ಯಾವಾಗ ತವ್ರ ಮನೆಗೆ ಬರ್ತೀನೋ ಆವಾಗಲೇ ನಿಮ್ಮ ಹತ್ರನೇ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ, ನನಗೆ ಬೇರೆ ಕಡೆ ಎಲ್ಲೂ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತಿದ್ರು. ನಾನು ಹೌದಾ ಅಂತೇಳಿ ಹಾಗೆ ಮಾತಾಡ್ತಾ ಇವ್ರದ್ದು ಐಬ್ರೋ ಮಾಡ್ತಾಯಿದ್ದೆ. ಇವಾಗ ನೆಕ್ಸ್ಟು ನಿಮ್ಮ ಡಿಲೆವರಿ ಆದರೆ ಏನು ಮಾಡೋದಕ್ಕ? ಡಿಲೆವರಿ ಅನ್ನೋಷ್ಟರಲ್ಲಿ ನಮ್ಗೆ ಇನ್ನೊಂದು ಸರಿ ಐಬ್ರೋ ಮಾಡಿಕೊಟ್ಬಿಡಿ, ಆ ಕಡೆ ಇನ್ನೂ ಒಂದು 3 to 4 months ನಡೆಯುತ್ತೆ ಅಂತ ಹೇಳ್ತಾಯಿದ್ರು. ನಾನು ಸರಿ ಅಂತ ಅವ್ರಿಗೆ ಹೇಳಿ ಹಾಗೆ ಐಬ್ರೋ ಮಾಡ್ತಾಯಿದ್ದೆ.
ಹರ್ಷ ನೋಡಿ ಇತ್ತೀಚೆಗಂತೂ ತುಂಬಾನೇ ಹಠ ಮಾಡ್ತಾನೆ ಕಸ್ಟಮರ್ಸ್ ಬಂದಾಗ. ಏನು ಇಸ್ಕೊಂಬರ್ಲಿ? ಯಾರ್ದು? ನಂದೆಲ್ಲೈತೆ ಫೋನ್? ಇಶಂಬೋಗು ನೀನು ಇಶಂಬೋಗು. ನಾನ್ಯಾಕೆ ಇಶಂಬರ್ಲಿ? ಇವತ್ತಂತೂ ನಮ್ಮೂರಲ್ಲಿ ತುಂಬಾ ಜಾಸ್ತಿ ಮಳೆ ಬರ್ತಾಯಿತ್ತಲ್ವ, ಹಾಗಾಗಿ ಸಂಜೆ ಟೈಮಲ್ಲಿ ಸ್ವಲ್ಪ ಕಸ್ಟಮರ್ಸು ಕಡಿಮೆ ಇದ್ದರು. ಹರ್ಷ ಮತ್ತು ಗಗನ ಇಬ್ಬರು ಸಹ ಮಲ್ಕೊಂಡಿದ್ರು. ಹಾಗೆ ನಾನು ಸುಮ್ಮನೆ ಇಲ್ಲೇ ಪಾರ್ಲರಲ್ಲಿ ಕೂತಿದ್ದೆ. ಮತ್ತು ಸಂಜೆ ಟೈಮಲ್ಲಿ ಅವರಿಬ್ಬರು ಎದ್ದ ತಕ್ಷಣ ಕಸ್ಟಮರ್ ಏನು ಜಾಸ್ತಿ ಇರಲಿಲ್ಲಲ್ವ ಅಂಥೇಳಿ, ಮತ್ತು ಯಾರಾದರೂ ಕಸ್ಟಮರ್ ಬಂದರೆ ಅಕ್ಕಗೆ ಫೋನ್ ಮಾಡು ಅಂತೇಳಿ ಅವರಿಬ್ಬರನ್ನೂ ಇಲ್ಲೇ ಬಾಜು ಮನೆ ಹತ್ರ ಆಟಾಡೋದಕ್ಕೆ ಕರ್ಕೊಂಡೋದೆ. ಅಲ್ಲಿ ಒಂದು ನಾಯಿ ಮತ್ತು ಬೆಕ್ಕು ಮರಿ ಇದೆ. ಅದರ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಹರ್ಷ ಮತ್ತು ಗಗನ ಅಂತೇಳಿದರೆ. ಬೆಕ್ಕು ಮರಿಗಂತೂ ತುಂಬಾ ಜೀವ ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ ಸುಮ್ಮನೆ ಕೂತ್ಬಿಟ್ಟಿದೆ ಅದು ಹಂಚ್ಕೊಂಡು. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮತ್ತೆ ಮನೆ ಕಡೆಗೆ ಬಂದೆ. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.